ಮೆಸ್ಸಿ ಹೇರ್ ಸ್ಟೈಲು, ಮೆಸ್ಸಿ ಹೇರ್ ಬನ್‌ಗಳು ಯಾಕಿಷ್ಟು ಲುಕ್ ಕೊಡುತ್ತೆ ಅಂತ ನನ್ಗಿವತ್ತು ಅರ್ಥ ಆಯ್ತು. ಅದಕ್ಕೆ ಇದಕ್ಕೆ ಇಷ್ಟೊಂದು ಹೈಪ್ ಇರೋದು. ಇವತ್ತು ಒಂದು ಲೋಟ ಬಿಸಿನೀರು ಕುಡಿದು ತಿಂಡಿ ಮುಗಿಸಿ ಕ್ಲಾಸಿಗೆ ರೆಡಿ ಆದೆ. ಮ್ಯಾಮ್ ಅಂತೂ ಒಂದೇ ಹಠ ಹೋಗ್ಬೇಡ ಅಂತ ಅವ್ರನ್ನ ಸಮಾಧಾನ ಮಾಡಿ ಅಣ್ಣನ ಹತ್ರ ಡ್ರಾಪ್ ಹಾಕಿಸ್ಕೊಂಡು ಅಕಾಡೆಮಿಗೆ ಬಂದೆ. ಇವತ್ತೊಂದು 10 ನಿಮಿಷ ಲೇಟ್ ಆಗೇನೆ ಬಂದೆ. ಭಾರತಿ ಮ್ಯಾಮು, ಭಾಗ್ಯಲಕ್ಷ್ಮಿ ಮ್ಯಾಮ್‌ಗೆ ಹೇರ್ ಕ್ರಿಂಪ್ ಮಾಡ್ತಾ ಇದ್ರು. ಭಾಗ್ಯಲಕ್ಷ್ಮಿ ಮ್ಯಾಮ್ ಅಂತೂ ತುಂಬಾನೇ ಹ್ಯಾಪಿ. ಅವ್ರಿಗೆ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೇಕಂತ ಕೂಡ ಆಸೆ ಇತ್ತಂತೆ. ಅವ್ರದ್ದು ಕರ್ಲಿ ಹೇರ್ ಅಲ್ಲ, ಕ್ರಿಂಪಿಂಗ್ ಮಾಡಿದ್ದು ಅವ್ರಿಗೆ ತುಂಬ ಖುಷಿ ಆಯಿತು. ಸೊ, ಇವತ್ತು ನಮಗೆ 2 ಹೇರ್ ಸ್ಟೈಲ್ ಹೇಳ್ಕೊಟ್ರು. ಪ್ಲಸ್ ಕರ್ಲಿಂಗ್ ಯಾವ ರೀತಿ ಮಾಡೋದು, ಕರ್ಲಿಂಗ್ ಮಷೀನ್ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಕೂಡ ಹೇಳ್ಕೊಟ್ರು. ಕ್ಲಾಸ್ ಅಂತೂ ತುಂಬಾನೇ ಫನ್ ಆಗಿತ್ತು ಇವತ್ತು. ಸೊ, ನಾನು ಕೂಡ ಫೈನಲಿ ಕರ್ಲ್ ಮಾಡಿ ತೋರ್ಸೇ ಬಿಟ್ಟೆ. ಮಷೀನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡೆ. ಇದು ಫೈನಲ್ ರಿಸಲ್ಟ್ ಆಗಿತ್ತು. ಆ್ಯಂಡ್ ಇದು ಈ ದಿನದ ಫೈನಲ್ ಹೇರ್ ಸ್ಟೈಲ್ ಆಗಿತ್ತು. ಸೊ, ಕ್ಲಾಸ್ ಮುಗಿಸ್ಕೊಂಡು ಮನೆ ಕಡೆಗೆ ಹೋದೆ. ಇವತ್ತು ಪಿಕಪ್ ಮಾಡೋದಕ್ಕೆ ಯಾರೂ ಬರಲಿಲ್ಲ. ನಡ್ಕೊಂಡು ಹೋದೆ. ಆ ಕಡೆಯಿಂದ ಅರ್ಧ ದಾರಿಗೆ ನಮ್ಮ ಅತ್ತಿಗೆ ಬರ್ತೀನಿ ಅಂತಂದ್ರು. ಒಳ್ಳೇದು ಅಂತ ಅಂದ್ಬಿಟ್ಟು ನೇಚರ್‌ನೆಲ್ಲ ನೋಡ್ಕೊಂಡು ಮನೆ ಕಡೆಗೆ ಬಂದೆ. ಅವರು ಕೂಡ ಬಂದರು. ಬರ್ತಾ ಒಂದು ಬಾಟ್ಲು ನೀರು ತಂದರು ದಾಹ ಅಂತ. ಮನೆಗೆ ಬಂದ ತಕ್ಷಣ ಮ್ಯಾಮು ಜಗಳ ಮಾಡಿದ್ರು. "ಎಲ್ಲೋಗಿದೆ ಬೆಳಿಗ್ಗೆ ಬೇಡ ಅಂದ್ರು ಹೋದೆ" ಅಂತ. ಅವ್ರನ್ನ ಸಮಾಧಾನ ಮಾಡಿ ಈ ದಿನನ ಒಂದು ಲೋಟ ಕಾಫಿ ಕುಡಿದು ಮುಗಿಸ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.